ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ. ದೃಷ್ಟಿ ಹಾಯ್ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಗೈಸ್, ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗೈಸ್, ಇವತ್ತು ನಾನು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಇಷ್ಟು ಜನ ನಮ್ಮ ಮಾವ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ಸೊ ನಮ್ಮ ಮಾವ ಮಗಳಿಗೆ ಅಮ್ಮ ಆಗಿದೆ. ಅಮ್ಮ ಅಂದರೆ ಚಿಕನ್ ಫಾಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ನಾವು ಕನ್ನಡದಲ್ಲಿ ಅಮ್ಮ ಅಂತ ಹೇಳ್ತೀವಿ. ಸೊ ಅದು ಅವಳಿಗೆ ಆ ಥರ ಆಗಿದೆ ಅಂತೆ. ಸೊ ನಮ್ಮ ಹಬ್ಬಕ್ಕೆ ಬಂದಿದ್ಲಲ್ವ, ಹಬ್ಬದ ಹಿಂದಿನ ದಿವಸನೇ ಅವಳಿಗೆ ಅಮ್ಮ ಆಗಿದೆ. ಸೊ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ಡೇ ಹಬ್ಬ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದ್ಲು. ಸೊ ಅವಾಗ ಅಮ್ಮ ಹೇಳಿದರು ಈ ಥರ ಆಗಿದೆ ಅಂತ. ಅದಕ್ಕೋಸ್ಕರ ಅವಳನ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಸೊ ತುಂಬಾ ದೂರ ಇದ್ದಾರೆ ಅವರು. ಸೊ ಅವರಿರೋದು ಬಂದು ತಾತ್ಕುಣಿ ಅಂತ. ತಾತ್ಕುಣಿಯಿಂದ ಒಳಗಡೆ ಹೋಗಬೇಕು. ಸೊ ನಾವು ಕ್ರಾಸಿಂದ ಬಸ್ಸಲ್ಲಿ ಬಂದು ಅಲ್ಲಿ ಸ್ಟಾಪ್ ಇಳಿದಿದ್ವಿ. ತಾತ್ಕುಣಿ ಎಕ್ಸಾಕ್ಟ್ ಲಕ್ಷ್ಮೀಪುರ ಏನೋ ಇದೆ, ಗೊತ್ತಿಲ್ಲ ಅಷ್ಟಾಗಿ. ಸೊ ಅಲ್ಲಿ ಇಳಿದಿದ್ವಿ. ಅಲ್ಲಿಂದ ನಮ್ಮ ಮಾವ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬ ಅವ್ರ ಮನೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಅದಕ್ಕೋಸ್ಕರ ನಮ್ಗೆ ಗೊತ್ತಿರಲಿಲ್ಲ ಒಳಗಡೆ ಎಲ್ಲಿದೆ ಮನೆ ಅಂತ. ಅದಕ್ಕೋಸ್ಕರ ಅವರೇ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಏನೇನೋ ಮಾತಾಡ್ತಾ ಕಾಮಿಡಿ ಮಾಡ್ತಾಯಿದ್ರು. ಸೊ ನನ್ನ ಮಗಳನ್ನ ಕೂಡ ಕರ್ಕೊಂಡು ಬಂದಿಲ್ಲ. ಈ ಥರ ಅಮ್ಮ ಎಲ್ಲ ಆಗಿದ್ದರೆ ಮಕ್ಕಳನ್ನೆಲ್ಲ ಕರ್ಕೋಗ್ಬಾರ್ದಂತೆ. ಸೊ ಅದಕ್ಕೋಸ್ಕರ ನನ್ನ ಮಗಳನ್ನ ನಮ್ಮ ಅಕ್ಕ ಮನೆಗೆ ಅಲ್ಲಿ ಡ್ರಾಪ್ ಮಾಡಿ ನಮ್ಮ ತಮ್ಮ ಕರ್ಕೊಂಡು ಹೋದ. ಅವಳನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಇವ್ರ ಜೊತೆ ಬರ್ತಾ ಇದ್ದೀನಿ. ಗೈಸ್, ನಾವು ಇವಾಗ ನಮ್ಮ ಅವ್ರ ಮನೆಗೆ ಹೋಗ್ತಾ ಇದೀವಿ. ನಮ್ಮ ತಂಗಿಗೆ ಹುಷಾರಿಲ್ಲ ಅಂತ ಅಲ್ಲಿಂದ ದೇವಸ್ಥಾನ, ಸಾರಿ ನಮ್ಮ ಮನೆಯಿಂದ ಬಂದು ಬಂದ ತಕ್ಷಣ ಅವ್ರ ಅಮ್ಮ ಏನೋ ಆಗಿದೆಯಂತೆ. ಅಂದ್ರೆ ಇವ್ರು ಮನೆಗಿದ್ದಾಗ ಅವ್ರಿಗೆ ಆಗಿದೆ. ಅವಳು ಹೇಳ್ತಾ ಇದ್ದು ನನಗೆ ಗದ್ದ ನೋವು, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅದಕ್ಕೆ ನಾನು ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಬಿಡು, ಯಾಕೆ ಬೇಕು ಹೇಳಕ್ಕಾಗಲ್ಲ, ಏನೇನ್ಕೋ ತಿರ್ಕೊಂಡ್ಬಿಡುತ್ತೆ ಅಂತ. ಹೋಗ್ತೀನಕ್ಕ ಅಂದ್ಲು. ಆಯ್ತಲ್ಲ ಕೂತವಳೆ, ಮಕಾಲ ಉತ್ತ ಕೂತವಳೆ. ಕೆರಿಯಪ್ಪ ಅಂತಾಳೆ. ಮೇಸನ್ ಮಗಳು ಬಂದಿದ್ಲು, ಚೈತ್ರನು ಬಂದಿದ್ಲು. ಫುಲ್ಲು ಮಳೆ 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 ಅಂತ ಸಿಕ್ಕಾಪಟ್ಟೆ ಮಳೆ. ನೋಡಿ ಇಲ್ಲಿ ಹೆಂಗಿದೆ. ಹಿಡೀರಮ್ಮ. ಇವಳಿಗೆ ಅಂದ್ರೆ ಇವಳಿಗೆ ಆ ಥರ ಏನು ಕಾಣಿಸ್ಕೊಂಡಿಲ್ಲ. ಫುಲ್ಲು ಮಳೆ ಮಳೆ ಇದೆ ತಾನೆ, ಇದೆ ತಾನೆ ಮನೆ. ಇದೇನಿದೆ ಯಾವುದು ನೋಡಿ ಗೈಸ್, ಇಲ್ಲಿ ನೇಚರ್ ಹೆಂಗಿದೆ, ಸಾಕಾಗೈತೆ. ಅಲ್ಲಿ ಅದೆಲ್ಲ ತೋಟ. ಹ್ಞೂ, ದೃಶ್ಯ ಏನೋ ಕುಕಿಂಗ್ ಮಾಡ್ತಾವ್ರಿ ಇವರು. ನೋಡಿ ಪೇಷಂಟ್ ಮನಗಿದೆ. ಪೇಷಂಟು ಪಾಪ ಪೇಷಂಟು ಮಲಗಿದ್ದಾರೆ. ಸೊ ಇವಳಿಗೆ ಈ ಥರ ಅಮ್ಮ ಆಗಿದೆ. ನಮ್ಮ ಕಡೆ ಅಮ್ಮ ಆದರೆ ತುಂಬ ಕ್ಲೀನಿಂಗ್ ಇಡ್ತೀವಿ. ಅವರು ಮಲ್ಕೊಳ್ಳೋ ಜಾಗದಿಂದ ಪ್ರತಿಯೊಂದು ಅವ್ರು ಕೂತ್ಕೊಳ್ಳೋ ಜಾಗದವರೆಗೂ ಫುಲ್ ಗಂಜಲ ಹಾಕಿ ಕ್ಲೀನಾಗಿ ಎಲ್ಲ ಮಡಿ ಬಟ್ಟೆನೇ ಹಾಸಿ ಮತ್ತು ಬೇವಿನ ಸೊಪ್ಪು ಹಾಸಿ ಮಲಗಿಸ್ತೀವಿ. ಅಮ್ಮ ಆದರೆ ಆ ಥರ ಮಾಡ್ತಾರೆ.
ಸೊ ಫುಲ್ ಅಷ್ಟಾಗಿ ಡೀಟೇಲ್ ನನಗೆ ಗೊತ್ತಿಲ್ಲ. ನನಗೂ ಆ ಥರ ಆಗ್ತಾಯಿತ್ತು, ಅವಾಗ ಅಮ್ಮ ಮಾಡ್ತಾಯಿದ್ರು. ಸೊ ಅವಳನ್ನ ನೋಡಿಕೊಂಡು ಹೊರಟ್ವಿ ಇವಾಗ. ಬಾಯ್ ಬಾಯ್, ಸಿ ಯು. ನಾವು ಗೈಸ್ ಇವಾಗ ಮನೆಗೆ ಹೊರ್ತಾ ಇದ್ದೀವಿ. ಆಯಿತು, ಇಲ್ಲಿ ಮೂವಿಗೆ ನಾವು ಬುಕ್ ಟಿಕೆಟ್ ಮಾಡಿದ್ದೀವಿ. ಸೊ ಹಾಗಾಗಿ ಟೈಮ್ ಕೂಡ ಆಯಿತು. ಇವಾಗ 5:15 ಆಗ್ತಿದೆ ಟೈಮು. ಎಲ್ಲ ಹೊರಡ್ತಾ ಇದ್ದೀವಿ ಇವ್ರ ಮನೆಯಿಂದ. ಮೂವಿಗೆ ಸೂ ಫ್ರಮ್ ಸುಲೋಚನಾ ಮೂವಿಗೆ ನಿನ್ನೆ ನೈಟೇ ಬುಕ್ ಮಾಡಿದ್ವಿ. ನಿನ್ನೆ ಹೋಗೋಣ ಅಂತ ಹೇಳಿದ್ವಲ್ಲ, ಹಾಗಾಗಿ ಇವಾಗ ನೈಟ್ 7 ಗಂಟೆಗೆ ಟಿಕೆಟ್ ಬುಕ್ ಆಗಿದೆ. ಸೊ ಹೋಗ್ತಾ ಇದ್ದೀವಿ. ಟೈಮ್ ಕೂಡ ಆಯ್ತು ಇಲ್ಲಿಂದ ಹೋಗೋಷ್ಟಲ್ಲ. ಬಾಯ್ 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 ಹೇಳು. ಒಳ್ಳೇದು. ಸೊ ಹೊರಡ್ತಾ ಇದ್ದೀವಿ. ಇಲ್ಲೊಬ್ಬ ಆಟ ಓಡಿಸೋಕ್ಕೆ ನಮ್ಮನ್ನ ಡ್ರಾಪ್ ಹಾಕಕ್ಕೆ ಬರ್ತಾ ಇದ್ದಾನೆ ಇವನು. ಅವರಪ್ಪ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೇಗ ಬನ್ನಿ. ನೋಡಿ ಇವನು ಯಾವ ರಿಂಗ್ ಹಾಕೋಣದು ನಾನು ಆಗಲೇ ಗೈಸ್ ವಿಡಿಯೋನೇ ಮಾಡಲಿಲ್ಲ. ನಾನು ಆಫೆಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಹೋಗ್ತಾ ಇದೀವಿ ಮನೆಯಿಂದ. ಬೇಕು ಗೈಸ್, ಇಲ್ಲಿಂದ ಅಲ್ಲಿಗೆ ಬಸ್ ಸ್ಟ್ಯಾಂಡ್. ಇಲ್ಲಿ ರೋಡ್ ದಾಟ್ಬೇಕಾ, ಇಲ್ಲೇ ಇರಬೇಕಾ? ಹಾಂ, ಇಲ್ಲೇ ಬಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಹೂಪ್ರೆಟ್ಟಿ ಯಾವುದೋ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ ಬಸ್ಗೆ. ಟೈಮ್ ಆಯಿತು. ಹೌದು, ನಾನು ಅದಕ್ಕೆ ಹೇಳಿದ್ದು ಟೈಮ್ ವೇಸ್ಟ್ ಮಾಡಬೇಡಿ, ಬನ್ನಿ ಹೋಗೋಣ ಅಂತ. ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ಮೂವಿಗೆ ಹೋಗೋಕ್ಕೆ. ಎಲ್ಲ ವೇಯ್ಟಿಂಗು ವೇಯ್ಟಿಂಗ್. ಸ್ವೀಟ್ ಕೊಡ್ತಾರೆ. ಕೆಂಪಮ್ಮಜ್ಜಿ ಬರೋದ ಕೇಳ್ಬೇಕಾಯ್ತು ನಮ್ಗೆ. ಎಲ್ಲ ಬೀಳಿಸ್ತಾಳೆ. ಥ್ಯಾಂಕ್ ಯು. ಚಿಕನ್ ಸಾರು ಮಾಡಿದ್ರಾ? ಮೂವಿಗೆ ಹೋಗ್ಬೇಕು, ಇನ್ನೂ 1 hour ಟೈಮ್ ಇದೆ. ಚಿಕನ್ ಸಾರು ಮಾಡಿದ್ರ ಅಂತ. ಎಲ್ಲಿ ರಾಘು ಎಲ್ಲಿ? ಮೇಲೆ ರೆಡಿಯಾಗಿದ್ಯಾ ಹೋಗೋದಕ್ಕೆ? ರೆಡಿ. ನೀನ್ ಸ್ನಾನ ಮಾಡ್ಬೇಕು ಫಸ್ಟ್ ಸ್ನಾನ ಮಾಡು. ನಿಮ್ ಪುಟ್ಟಾಜಿ ಮನೇಲಿ ಹಾಕು, ಆಮೇಲೆ ನಾವು ಹೋಯ್ತಾ ಇರ್ತೀವಿ. ಮಳೆ ಬರ್ತಾ ಇದೆ, ಫುಲ್ ಮಳೆ. ಯಪ್ಪ, ಮಳೆಯಿಂದ ಬರೋಷ್ಟು ಸಾಕಾಗಿತ್ತು. ಸೊ ಗೈಸ್, ನಮ್ಮ ಅಕ್ಕ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡಿದ್ಲು, ಅದನ್ನ ಕೊಟ್ಟಿದ್ದಾಳೆ. ಇವಾಗ ತಿಂತಾ ಇದೀವಿ, ಅವರು ತಿಂತಾ ಇದ್ದಾರೆ. ಇವ್ರಿಗೆ ಟೀ ಬೇಕಂತೆ, ಟೀ ಕೊಡಲ್ಲ, ಸಜ್ಜಿಗೆ ತಿಂತಾ ಇದ್ದಾರೆ. ಒಂಚೂರು ಕೊಡಿ ನಮ್ಗೆ. ಸುಮ್ನೆ ಮಾಡ್ತಿದ್ದಲ್ಲ, ಅದಕ್ಕೆ ಹೇಳಿದ್ದು. ಕಾಫಿ ಆಗಿದೆ, ಚೆನ್ನಾಗಿರೋದು. ಕುಡಿತಾರೆ, ಕೊಡು. ಗೈಸ್, ನಾವೆಲ್ಲ ರೆಡಿ ಆದ್ವಿ ಮೂವಿಗೆ ಹೋಗೋಕ್ಕೆ ಅಂತ. ಫುಲ್ಲು ಮಳೆ ಜೋರಾಗ್ತಾ ಇದೆ, ಫುಲ್ ಮಳೆ. ಟೈಮ್ ಕೂಡ ಆಗೋಯ್ತು, 6:50 ಆಗ್ತಾ ಇದೆ ಟೈಮು. ಮೂವಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಬೇಗ ಹೋದರೆ ಇಷ್ಟು ಫಸ್ಟೇ ನೋಡಬೇಕು. ಬಟ್ ಇದು ನೋಡಿದ್ರೆ ಜೋರು ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ನೋಡಿ, ಫುಲ್ಲು ಮಳೆ. ಹೇಳಿ ಗೈಸ್, ಹೆಂಗೆ ಹೋಗ್ತೀರಾ ನೀವು ಮೂವಿಗೆ? ಛತ್ರಿ ಎತ್ಕೊಂಡು ಹೋಗ್ತೀರಾ? ಛತ್ರಿ ಇಲ್ವಲ್ಲ ನಮ್ಮ ಹತ್ರ. ಎಲ್ಲಿದೆ ಗೈಸ್? ಕೊಡಿ ಗೈಸ್. ಛತ್ರಿ ಎತ್ಕೊಳ್ತಾ ಇದಾರೆ. ಇದೀಗ ನಿಧಾನಕ್ಕೆ ಎತ್ಕೊಳ್ಳಿ. ಫುಲ್ ಮಳೆ ಜೋರಾಗೈತು ಗೈಸ್, ಜಾಸ್ತಿ ಆಯ್ತಾ ಇದೆ.
ಇವ್ರ ಛತ್ರಿ ಅಂತೂ ಮೇಲ್ಕೆ ಯಾರ್ಕ್ ಹೋಗುತ್ತೆ. ಅಜ್ಜಿ ಹತ್ರ ಒಂದು ಇಸ್ಕೊತೀನಿ, ಅವರು ಇವಾಗ ಛತ್ರಿ ಬೇರೆ ಸಿಗಿಲ್ಲ ಯಾರ ಹತ್ರ. ನಮ್ಮ ಅಮ್ಮನ ಹತ್ರ ಒಂದಿದೆ, ಇಲ್ಲೊಂದಿದೆ, 2 ಛತ್ರಿ ಅಷ್ಟೇ ಇರೋದು. ಟೈಮ್ ಕೂಡ ಆಗ್ತಾ ಇದೆ ಗೈಸ್, ಟೈಮ್ ಆಯ್ತು. ಪ್ಲೀಸ್ ಲೆಟ್ಸ್ ಗೋ. ಹಂಗೆ ಹೋಗೋಣ ಅಂತ. ಯಾವ ಬಟ್ಟೆ? ಈ ಅಕ್ಕ ರಾಣಿ ಬೇರೆ ರೆಡಿ ಆಗ್ತವಳೆ, ಮೇಕಪ್ ಬೇರೆ ಆಯ್ತವಳೆ. ಆ ಕತ್ಲೆ ನಾವು ಮೂವಿ ನೋಡಕ್ ಹೋಗೋದು. ಬಾ, ಫೌಂಡೇಶನ್ ನೋಡಿ ಎಷ್ಟು ಹಾಕೊಂಡಿದ್ಯಾ ನೀನು ಮುಖಕ್ಕೆ. ಹೌದಾ? ಫೌಂಡೇಶನ್ ಹಾಕಿಲ್ಲ ನಾನು. ನೀನು ಬ್ಯೂಟಿ ಕ್ವೀನ್ ಅಲ್ವಾ? ಇಲ್ಲ, ಬ್ಯೂಟಿ ನಾರ್ಮಲ್ ಕ್ವೀನಾ? ಸೊ ಓಕೆ ಬನ್ನಿ, ಬೇಗ ಟೈಮ್ ಆಯ್ತು. 6:51. ನಾನು ಒಂದೊಂದೇ ಕೌಂಟ್ ಮಾಡ್ತಾ ಇದ್ದೀನಿ. ಟೈಮ್ ಕೂಡ ಆಯ್ತು. ಐಸ್ ಫುಲ್ ಮಳೆ ಜೋರಾಯ್ತು, ಜೋರಾಯ್ತು. ಇಲ್ಲೇ ನಿಯರ್ ಹತ್ರ ಇರೋದು ನಮ್ದು. ಇಲ್ಲಿಂದ ಒಂದು 15 ಮಿನಿಟ್ಸ್ ವಾಕಬಲ್ಲ. ಫುಲ್ ಜೋರು. ಇಲ್ಲಿ ನೋಡಿ ಇವರು ಹೆಂಗ್ ಹೋಗ್ತಾ ಇದ್ದಾರೆ. ಈ ಮಳೆಯಲ್ಲೂ ಮೂವಿಗೆ ಹೋಗ್ಬೇಕಂತ ನೀವು ಅನ್ಕೋಬಹುದು. ಅದೇ ಹೋಗ್ಲೇಬೇಕು, ಮೂವಿ ಚೆನ್ನಾಗಿದೆಯಂತೆ, ಹಾಗಾಗಿ ನಾವು ಹೋಗ್ತಾ ಇರೋದು. ಯಾಕಂದರೆ ಇವತ್ತು ಸಂಡೇ ಇರೋದ್ರಿಂದ ಇವತ್ತು ಸಂಡೇ ಅಲ್ಲ, ಸೊ ಹಾಗಾಗಿ ಹೋಗೋಣ ಅಂತ. ನಾಳೆಯಿಂದ ಹೋಗೋಕ್ಕಾಗಲ್ಲ, ಅಷ್ಟು ಮಕ್ಕಳು ಸ್ಕೂಲು ಅದು ಇದು ಕೆಲಸ ಮಾಡ್ಕೊಂಡೆ ಟೈಮ್ ಆಗೋಗುತ್ತೆ. ಸೊ ಇವಾಗ ಹೆಂಗಿದ್ರು ನೈಟೇ ಬುಕ್ ಮಾಡಿದ್ವಲ್ಲ, ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೇಗ ಬಾಮ್ಮ, ಟೈಮ್ ಆಯ್ತು. ಅವ್ರು ಹೊಂಟ್ರು. ಮಳೆ ಬೇರೆ ಜೋರಾಗ್ತಿದೆ ಗೈಸ್ ಇಲ್ಲಿಂದ. ಅದು ಅಲ್ಲದೆ ವೆಹಿಕಲ್ ಕೂಡ ಇಲ್ಲ ನಮ್ಮ ಹತ್ರ. ಈ ಮಳೆಯಲ್ಲಿ ಏನು ಹೋಗೋದಕ್ಕೆ ಅಂತ ಅನ್ಸ್ಬಿಟ್ಟಿದೆ ಗೈಸ್. ಮಳೆಯಲ್ಲಿ ಹೋಗ್ತಾ ಇದ್ದೀವಿ. ಮಳೆಯಲ್ಲಿ ಹೋಗ್ತಿರೋದು ಒಂಥರ ಚೆಂದ ಅಲ್ಲ. ಇವರೊಬ್ರು ಬೆರ್ಕೊಂಬಿಟ್ಟವ್ರೆ ಮಳೆಗೆ. ಇವ್ರು ಚಳಿ ಅಂದರೆ ಆಗಲ್ವಂತೆ. ಸೊ ಹೋಗ್ತಾ ಇದ್ದೀವಿ ಮಳೆಯಲ್ಲಿ. ಅವರಿಬ್ಬರು ಹೋದ್ರು, ಅವ್ರು 4 ಜನ. ನಾವು ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಟೈಮ್ ಕೂಡ ಆಗೋಯ್ತು. ಇವರೇನೋ ಯಾರೋ ನೋಡ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ನೋಡಿ ಗೈಸ್, ಹೆಂಗಿದೆ ಅಂತೀರಾ? ಗೈಸ್ ನೋಡಿ, ಥಿಯೇಟರ್ ಹತ್ರ ಬಂದಿದ್ದೀವಿ. ಇವಾಗ ಫುಲ್ಲು ಜನ. ಕರೆಕ್ಟ್ ಐತಲ್ಲ ಮಾಡಿರೋದು. ಕುತ್ಕೊಳ್ಳಿ. ಧೂಮಪಾನದಿಂದ ಹೃದಯಘಾತಕ್ಕೆ ಹತ್ತಿರವಾಗುತ್ತಿದ್ದೀರಾ? ಬೀಡಿ ಸಿಗರೆಟ್ ಕಲೆಗಳಿಂದ ಸಾವು ಸಂಭವಿಸುತ್ತದೆ. ತಂಬಾಕು ಹಿಂದೆ ತ್ಯಜಿಸಿ. ಸಹಾಯಕ್ಕಾಗಿ ಕರೆ ಮಾಡಿ 1-800-112-2356. ನನ್ನ ಮನೆಗೆ ಬಂದಿರುವಂತ ಸಮಸ್ಯೆ ಅಲ್ಲ, ಅದು ನಿಲ್ಲುವುದಿಲ್ಲ, ಸೀದಾ ಓಡ್ತದೆ. ದೊಡ್ಡ ವಿಷಯ ಅಂತ ಇಲ್ಲ. ಸುಬ್ರಹ್ಮಸೋ, ಸುಲೋಚನಾ ಬ್ರಹ್ಮ ಸೋಮೇಶ್ವರ, ಹಾಗೆ ಅಲ್ಲ ಹೆಸರು. ಅವರಿಗೆ ಪ್ರೇತಗಳು ಕಾಣ್ತದೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪ. ಗೈಸ್ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವಾಗ ಮಳೆ ಬರ್ತಾನೆ ಇದೆ. ನಮ್ಮ ಅಮ್ಮವರು ನಮ್ಮ ತಮ್ಮ ಎಲ್ಲ ಬರ್ತಾ ಇದ್ದಾರೆ ಅವ್ರ ಹಿಂಗಡೆ. ನಾವು ಬೇಗ ಬರ್ತಾ ಇದ್ದೀವಿ, ಮಳೆ ಬರ್ತಾ ಇದೆ ಅಂತ. ಇವಾಗ ಮನೆಗೆ ಹೋಗಬೇಕು. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರಾಗಿತ್ತು. ಹೇಗಿತ್ತು ಶಾಂತ? ಸೂಪರ್ ಆಗಿತ್ತು ಮಾತ್ರ. ಫುಲ್ ಎಂಟರ್ಟೈನ್ಮೆಂಟ್. ಫುಲ್ಲು ಹೊಟ್ಟೆ ಉಣ್ಣಾಗೋಷ್ಟು ಕಾಮಿಡಿ ಇತ್ತು ಮಾತ್ರ. ಸೂಪರಾಗಿ ತೆಗ್ದಿದ್ದಾರೆ, ಸಿಕ್ಕಾಪಟ್ಟೆ ಸಕಲಾಗಿತ್ತು. ನೀವು ಹೋಗಿ ನೋಡಿ, ಖುಷಿ ಪಡಿ. ನೀವು ನೋಡಿ, ಸಿಕ್ಕಾಪಟ್ಟೆ ಹೊಟ್ಟೆ ಉಣ್ಣಾಗೋಷ್ಟು ನಕ್ಕೋ ಬರ್ಬೋದು. ಯಾವ ಬೇಜಾರ್ ಗೀಜರ್ ಎಲ್ಲ ಮರ್ತು ಬಿಡ್ಬೋದು. ಅಷ್ಟು ಕಾಮಿಡಿಯಾಗಿ ಸಕ್ಕತ್ತಾಗಿ ತೆಗ್ದಿದ್ದಾರೆ ಮೂವಿ ಮಾತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಎಲ್ಲೂ ಬೋರಿಂಗ್ ಅನ್ಸಲ್ಲ. ಲಾಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಫುಲ್ಲು ನಗಬೇಕು, ಆ ಥರ ಮೂವಿ ತೆಗ್ದಿದ್ದಾರೆ ಮಾತ್ರ. ಇವ್ರು ನಮ್ಮ ಅಕ್ಕ ಅಂತೂ
ಫುಲ್ಲು ನಕ್ಕು ಹೊಟ್ಟೆ ಒಂದು ಹಾಕ್ಸಿಬಿಡ್ತಾಳೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಅವ್ರನ್ನೂ ಇವಾಗ ಅವ್ರನ್ನೆಲ್ಲ ಕೇಳೋಣ ಬನ್ನಿ ಹೇಗಿದೆ ಮೂವಿ ಅಂತ, ಹೆಂಗೆ ಅವ್ರ ಏನೋ ಒಪಿನಿಯನ್ ಕೇಳೋಣ. ಮೂವಿ ಸೂಪರ್ ಆಗಿತ್ತಾ? ಹೆಂಗಿತ್ತು? ಎಷ್ಟು ಯಾವ ಥರ ಅಂದರೆ ಅಮೇಸಿಂಗ್ ಆಗಿತ್ತು. ಕಾಮಿಡಿ ಅಮೇಸಿಂಗ್. ಹೇಗಿತ್ತು ಗೌರವ ಮೂವಿ? ನಕ್ಕಿ ಹೊಟ್ಟೆನ ಬಂದ್ಬಿಡ್ತಾ? ಸಖತ್ತಾಗಿತ್ತು ಮಾತ್ರ ಮೂವಿ. ಫುಲ್ ಎಂಟರ್ಟೈನ್ಮೆಂಟು. ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಎಂಟರ್ಟೈನ್ಮೆಂಟ್. ಹೇಗಿತ್ತು ಮಗಳೇ ಮೂವಿ? ಇಲ್ಲಿ ಬಾಯ್ಲಿ ಇಲ್ಲಿ ಹೇಳು. ಸೂಪರ್. ನೀನು ಮೂವಿ ನೋಡೋದಕ್ಕಿಂತ ಜಾಸ್ತಿ ಥಿಯೇಟರ್ ನೇಮ್ ಆಯಿತು. ಮೂವಿ ಬಗ್ಗೆ ಏನಾದ್ರು ಹೇಳು ತೇಜು. ಮೂವಿ ಮಾತ್ರ ಚೆನ್ನಾಗಿತ್ತು. ಫುಲ್ ಎಂಟರ್ಟೈನ್ಮೆಂಟ್ ಆಗೇ ಇತ್ತು ಫಸ್ಟ್ ಇಂದ ಲಾಸ್ಟ್ ವರೆಗೂ. ಹೇಗಿತ್ತು ಪುಟ್ಪದಮ್ಮ ಮೂವಿ? ಹೇಗಿತ್ತು? ಚೆನ್ನಾಗದೆ. ಎಷ್ಟು ಚೆನ್ನಾಗಿತ್ತು? ಅಷ್ಟು ಚೆನ್ನಾಗಿತ್ತು. ನಂಗೆ ಅಷ್ಟು ಚೆನ್ನಾಗಿತ್ತು. ನಮಗ್ ಮಾತ್ರ ಸೂಪರ್ ಡೂಪರ್ ಆಗಿತ್ತು ಮೂವಿ ಮಾತ್ರ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ನಕ್ಕು ಕಳ್ಳು ಬಂದ್ಬಿಡ್ತು. ಆಯ್ತಾ? ಹಾ, ಚೆನ್ನಾಗಿತ್ತು ಮೂವಿ ಮಾತ್ರ. ಸಖತ್ತಾಗಿತ್ತು. ಸೂಪರ್. ಅದೊಂದು ಸಾಂಗ್ ಮಾಡ್ಬೇಕಾಯ್ತು ಅವ್ರು. ಅದು ಬಂದರೋ ಬಾವ ಬಂದರೋ ಸಾಂಗ್ ಟೈಟಲ್. ಬಾವ ಚೆನ್ನಾಗಿ ಬರ್ತಾನೆ ಅಂತ ಬಾವ ಬಂದಾನ. ಅದೇ ಅಷ್ಟೇ, ಅದೇನೆ ಅಷ್ಟೇ. ಅವ್ನ್ ಬರ್ಬೇಕಾದ್ರೆ ಅಷ್ಟೇ, ಬರೀ ಬಂದರ ಬಾವ ಬಂದರ ಅಷ್ಟೇ. ಎಲೆ ಹಾಕ್ತಾರಲ್ಲ, ಊಟ ಎಲ್ಲ ಬರೀ ಕಚ್ಕೊತದ ಅವನ್ಗೆ. ಎಲೆ ಊಟ ಎಲ್ಲ ಅವ್ನ್ ಗಡಕ್ತಾರೆ. ಬೆಕ್ಕಿದ್ಯಾ? ಎಲ್ಲಿ? ಅಲ್ಲೆಲ್ಲ ಬೆಕ್ಕಿದೆ ಅಂತ ನೋಡಿ. ಎಲ್ಲಿ ಕಾಣಿಸ್ತಿಲ್ಲ ಮಗಳೇ. ಎಲ್ಲಿ? ಇಲ್ಲ. ಕ್ಯಾಟ್ ಎಲ್ಲಿದೆ? ಇಲ್ಲಿದೆ ನೋಡು, ದೊಡ್ಡ ಕ್ಯಾಟ್ ಇದು. ಬಾವ ಬರ್ತಾರೆ. ಬಾವ ಮಗ ಹೋಗಕ್ಕ ಬಾವ. ಎಲ್ಲಿ? ಇಲ್ಲಿ ಬಾಮ್ಮ. ಅಲ್ಲೆಲ್ಲ ಊಟ ಅದೆಲ್ಲ ಹೊಂಟಿತ್ತು. ಹಾಯ್. ಎಲ್ಲೋಗಿದ್ದೆ ನೀನು? ಒಬ್ಳೆ ಪಾಪ ಇವಾಗ ಇರೋದಿದು. ಪಾಪ ಬೋರ್ ಆಗತ್ತಿದ್ದಕ್ಕೆ. ಇವ್ರ ಅಮ್ಮ ಬರಲ್ಲ ಅಲ್ಲ ತೇಜು? ಹಾ, ಇವ್ರ ಅಮ್ಮ ಬರಲ್ಲ ಪಾಪ. ಇದು ಒಬ್ಬಳನ್ನೇ ಬಿಟ್ಬಿಟ್ಟು ಹೊಂಟೋಯ್ತು ಕಣೋದೆಲ್ಲ. ಬಿಡು ಮಗ್ಳ, ಅದು ಹೊರಗಡೆ ಹೋಗಿ ಅದು ಆಟ ಆಡ್ಬೇಕು. ಬಿಡು ಬಿಡ. ನೀನ್ ಇದೆಯಲ್ಲ ಆಟದಕ್ಕೆ, ನೀನು ಎದ್ದು ಸಾಲ್ದಾ? ಹೋಗೋದೈತಾ?